ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮಂಡ್ಯದಿಂದ ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗ್ಬೇಕು. ನೀರನ್ನು ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. ನೂರಾರು ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನು ಅಷ್ಟೊತ್ತಿಗಾಗಲೇ ಭಾಳ ಬಿಟ್ಟಿರ್ತಾರೆ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ ಕೊಡಬೇಕು. ಇವರು ಭಾಳ, ನನಗೇನು ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಖಂಡಿತ ರಾಜೀನಾಮೆ. ನಿಮಗೆ ಗೊತ್ತಿರಬೇಕು, ನಾವು ಬಂದ್ ಮಾಡಿದಾಗ ನಮ್ಮವ್ರೊಂದು 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹಿಂದಕ್ಕೆ ಪಡೆದಿದ್ದೀವಿ ಅಂತೇಳಿ ಅವ್ರ ಕೈಲಿ ಹೇಳಿದ್ಬಿಟ್ರು. ಬಂದ್ ಕೊಟ್ಟವ್ರು ನಾವು, ಬಂದ್ ವಿರೋಧಿಗಳು ಹಿಂದಕ್ಕೆ ಪಡೆದಿದ್ದೀವಿ ಅಂತ ಹೇಳಿಬಿಟ್ರು. ಇವತ್ತು ನಿಜವಾಗ್ಲೂ ಕನ್ನಡ ಸಂಘಟನೆಗಳನ್ನ DK ಶಿವಕುಮಾರ್ ಹೊಡೆದಾಕ್ತಾರೆ, ರೈತ ಸಂಘಟನೆ ಹೊಡೆದಾಕ್ತಾರೆ, ಯಾರಿಗೂ ಎದುರದಿಲ್ಲ, ನೀರನ್ನು ಬಿಡ್ತಾರೆ. ಆ ದೃಷ್ಟಿಯಿಂದ ನಾನಂತೂ ಎಷ್ಟು ವರ್ಷ ಜೈಲಿಗೆ ಹೋಗೋಕ್ಕೂ ಚಿಂತೆ ಇಲ್ಲ, ಹೋಗ್ತೀವಿ. ನೀರನ್ನು ಬಿಟ್ಟಿರುವ ಸರ್ಕಾರದ ವಿರುದ್ಧ ನಾವು ಈಗ ಸತ್ಯಾಗ್ರಹ ಮಾಡ್ತೀವಿ. ನೀವು ದಯಮಾಡಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಒಂದೊಂದು ಕಟ್ಟು ನೀರು ಕೊಡ್ತೀನಿ ಅಂತ ಹೇಳಿದರೆ ಹೌದೌದು, ಅದು ಒಂದೇ ಅಲ್ಲ, ನಮ್ಮ ನಾಲೆಗಳಿಗೆ ನೀರಿಲ್ಲ, ಕೆರೆಗೆ ನೀರಿಲ್ಲ. ಮಂಡ್ಯದಲ್ಲಿ ನಾನು ನಿನ್ನೆ ಕೇಳಿದೆ, ಸುಮಾರು ಸಾವಿರಾರು ಕೆರೆಗಳು, ಆ ಕೆರೆಗಳು ಮುಚ್ಚೋಗಿವೆ. ಕೆರೆಗಳಿಲ್ಲ, 900 ಕೆರೆಗಳು ಮುಚ್ಚೋಗಿವೆ. 36 ಕೆರೆ ಇದೆ, ಅದು ಒಣಗೋಗಿದೆ. ಮೈಸೂರು ಹಂಗೆ ಆಗಿದೆ, ಚಾಮರಾಜನಗರ ಹಂಗೆ ಆಗಿದೆ. ಯಾರನ್ನು ಕೇಳದೆ ರಾಹುಲ್ ಗಾಂಧಿಯವರು ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ರಾಹುಲ್ ಗಾಂಧಿಯವರು ವಿಜಯನಿಗೆ ಸ್ನೇಹ ಮಾಡಿದ್ರು. ವಿಜಯನ ಜೊತೆಲಿ ನಮ್ಮ ಮುಖ್ಯಮಂತ್ರಿಗಳ ಸ್ನೇಹ ಆಯಿತು. ಆದ್ದರಿಂದ ನಮ್ಮನ್ನು ಬಲಿ ಕೊಟ್ಟಿದ್ದಾರೆ. ಮಂಡ್ಯ ಇದಾಯಿತು. ಇನ್ನೊಂದು ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಡೀತಾ ಇರೋದಲ್ಲ ಹೇಳ್ತಾ ಇದ್ದೀನಿ, ಎನ್ಕೌಂಟರ್. ಯಾರಾದರೂ ಗೌರವ ಇರುವ ಸರ್ಕಾರ ಇದ್ದರೆ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ದರೆ ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಅಮಾಯಕರನ್ನ ಗುಂಡೊಡೆದು ಕೊಲ್ಲೋದು ಎನ್ಕೌಂಟರ್. ಹೆಂಗೆ ಹೊಡೆದ್ರಿ? ಯಾವಾಗ ಹೊಡೆದ್ರಿ? ಎಲ್ಲಿಡಿದ್ರಿ ಅವ್ರನ್ನ? ಎಷ್ಟು ಗುಂಡು ಹೊಡೆದ್ರಿ? ಯಾತಕ್ಕೆ ಹೊಡೆದ್ರಿ? ಗುಂಡೊಡೆ ಅಂತೇನಿತ್ತು? ಇದೆಲ್ಲ ಸಮಗ್ರವಾಗಿ ತನಿಖೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗುಂಡು ಹೊಡೆದವ್ರನ್ನ ಇದುವರೆಗೂ ಬಂಧನ ಮಾಡಿಲ್ಲ. ಇದುವರೆಗೂ ಮೊದಲು ಯಾರು ಗುಂಡು ಹೊಡೆದಿದ್ದಾರೆ ಕೂಡಲೇ ಅವ್ರನ್ನ ಬಂಧಿಸಬೇಕು. ಬರೀ ಬಂಧಿಸೋದೇ ಅಲ್ಲ, ಕೊಲೆ 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 ಕೇಸ್ ಹಾಕಬೇಕು. ಸತ್ತವರಿಗೆ ಕನಿಷ್ಠ 1 ಕೋಟಿ, ಆ MLA ಲಕ್ಷ ಭಿಕ್ಷೆ ಕೊಟ್ಟಿದ್ದಾರೆ. ಮೊದಲು ಆ MLAನ ಆ ಕ್ಷೇತ್ರದಿಂದ ಜನ ಓಡಿಸ್ಬೇಕು. ಇಂಥ MLAಗಳು ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ಎನ್ಕೌಂಟರ್ ಭಾಳ ಕೆಟ್ಟದು. ಎನ್ಕೌಂಟರ್ ಪ್ರಜಾಪ್ರಭುತ್ವಕ್ಕೆ ಅಪಾಯ. ಇದೊಂದು ಮಿಲಿಟರಿ ದರ್ಬಾರ್, ಹಿಟ್ಲರ್ ದರ್ಬಾರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.